ಇವತ್ತು ಸಿದ್ದರಾಮಯ್ಯ ಅವರು ಬೆಳಗ್ಗೆ ಅಷ್ಟೇ ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿ ಆಗಿದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಸೊ ಈ ಟೈಮ್ನಲ್ಲಿ ಏನಾದರೂ ಲಿಸ್ಟ್ ಕೊಟ್ಟು ಬಂದಿದ್ದಾರಾ, ಇದಾಗಬೇಕು ಇದು ಬೇಡ ಅಂತ ಏನಾದರೂ ಹೇಳಿ ಬಂದಿದ್ದಾರಾ ಅಂತ ಕೇಳಿದ್ರೆ ಅಂಥದ್ದು ಯಾವುದೇ ರೀತಿಯಾದಂತಹ ಪ್ರಸ್ತಾಪವನ್ನ ಅವ್ರು ಇಟ್ಟಿಲ್ಲ ಅನ್ನುವಂತಹ ವಿಚಾರ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಅಲ್ಲಿ ಲಭ್ಯ ಆಗ್ತಾ ಇದೆ. ಡಿಸಿಎಂ ಸಚಿವ ಸ್ಥಾನದ ವಿಚಾರವನ್ನು ಪ್ರಸ್ತಾಪನೇ ಮಾಡಿಲ್ವಂತೆ. ಯಾವ ವಿಚಾರದ ಬಗ್ಗೆ ಕೂಡ ಮಾತುಕತೆಯನ್ನ ಆಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಜಸ್ಟ್ ಥ್ಯಾಂಕ್ಸ್ ಗಿವಿಂಗ್ಗೆ ಮಾತ್ರ, ಅಂದರೆ ಇಷ್ಟು ವರ್ಷಗಳ ಕಾಲ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ನಾನು ಹಾಲಲ್ಲಿ ನೀರಿನಂತೆ ಬೆರೆಯುವಂತೆ ಪಕ್ಷದಲ್ಲಿ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳಿ ಬಂದಿದ್ದಾರಂತೆ. ಇದು ದೆಹಲಿ ಅಂಗಳದಿಂದ ಸಿಗ್ತಾ ಇರೋ ಮಾಹಿತಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಎಕ್ಸಿಟ್ ಬೋನಸ್ ಅನ್ನ ಕೇಳ್ತಾರ ಸಿದ್ದರಾಮಯ್ಯ ಅವರು ಅನ್ನೋದು ಡೇ ಒನ್ ಇಂದ ಪ್ರಶ್ನೆ, ಈ ಡೆವಲಪ್ಮೆಂಟ್ ಆದಾಗ್ಲಿಂದ, ಬಟ್ ಇವತ್ತು ಕೇಳಿಲ್ಲ ಅಂತ. ಇದು ಯಾವ ರೀತಿ ನಡೆ? ಹಾಗಾದ್ರೆ ಹಿತ ಕಾಯ್ಬೇಕಲ್ವಾ ಆಪ್ತರದ್ದು ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಏನ್ ಲೆಕ್ಕಾಚಾರ ಏನು ಅಂತ? ಮಮತಾ, ಅದಕ್ಕಿದು ಸೂಕ್ತವಾದ ಸಮಯವೂ ಅಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಏನೇ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತೊಂದು ಎಲ್ಲರಿಗೂ ಕೂಡ ಧನ್ಯವಾದ. ಅಂದರೆ JDSನಿಂದ ಬಂದಂಥ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೇಗೆ ನಡೆಸ್ಕೊಳ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಕಳೆದ 20 ವರ್ಷದಲ್ಲಿ ಬಹುತೇಕ ಅವರು 16ರಿಂದ 17 ವರ್ಷ ಸಂಪೂರ್ಣ ಅಧಿಕಾರದ ರಾಜಕಾರಣದಲ್ಲೇ ಪ್ರಮುಖ ಹುದ್ದೆಯಲ್ಲೇ ಇದ್ದಂಥವ್ರು. ಅಂದರೆ ಅಂಥ ಒಂದು ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿದೆ ನನಗೆ ಅಂದಾಗ ಕೇವಲ ಧನ್ಯವಾದವನ್ನು ಹೇಳಲಿಕ್ಕೆ ಮಾತ್ರ ಅವರು ಸೀಮಿತ ಆದರು ಅನ್ನುವಂಥದ್ದು. ಕಾರಣ ಏನು ಅಂದರೆ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ನಂತರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ಸಹಜವಾಗಿ, ಅಥವಾ ಒಂದು ರಚನೆ ಅನ್ನುವಂಥದ್ದು ಸಹಜವಾಗಿ ಒಂದು ರೀತಿಯ ಗಜಪ್ರಸವ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಮಟ್ಟಿಗೆ ಅದು ಗಜಪ್ರಸವವಾಗಿ ಇರುತ್ತೆ ಯಾವುದೇ ಮುಖ್ಯಮಂತ್ರಿ ಬಂದಾಗಲೂ ಕೂಡ. ಹಾಗಾಗಿ ಅಳೆದು ತೂಗಿ ಜಾತಿ ಸಮೀಕರಣ, ಪ್ರಾದೇಶಿಕತೆ ಮತ್ತು ಹಿರಿತನ, ಹಾಗೂ ಎಷ್ಟು ಬಾರಿ ಗೆದ್ದರು, ಹೊಸಬರಿ ಯಾರಿರಬೇಕು, ಇವೆಲ್ಲವೂ ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂತು ಬಾರ್ಗೇನಿಂಗ್ ಮಾಡೋಕ್ಕಿಂತ ಅಥವಾ ಮುಖ್ಯಮಂತ್ರಿ ಸ್ಥಾನದ ಇಳಿತಾ ಇದ್ದಂತೆ ತಮ್ಮ ಹಿಡಿತ ಸಾಧಿಸೋಕ್ಕೆ ಮುಂದಾದರು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕಿಂತ ಕೂಲ್ ಆ್ಯಂಡ್ ಕಾಮ್ ಆಗಿ ಧನ್ಯವಾದಗಳನ್ನ ಹೇಳಿ ಬರುವಂಥದ್ದು ಒಂದು ರಾಜಕೀಯವಾಗಿ ಒಂದು ಒಳ್ಳೆಯ ಲೆಕ್ಕಾಚಾರವೂ ಹೌದು, ಮತ್ತೊಂದು ಸಿದ್ದರಾಮಯ್ಯ ಅವರ ಒಳ್ಳೆಯ ತಂತ್ರಗಾರಿಕೆ ಕೂಡ ಹೌದು ಅನ್ನುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ನಂತರದಲ್ಲಿ ಹೇಗಿದ್ದರೂ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಮುಂದೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲದೆ ಇರೋದ್ರಿಂದ ಸಹಜವಾಗಿ ನೀವು ಮತ್ತು ಮುಖ್ಯಮಂತ್ರಿಗಳು ಒಟ್ಟಿಗೆ ಬನ್ನಿ ಕೂತ್ ಮಾತಾಡೋಣ ಅನ್ನುವಂಥ ಸಂದೇಶ ಬಂದೇ ಬರುತ್ತೆ. ಆಗ ಏನೆಲ್ಲ ಕೇಳಬೇಕು, ತಮ್ಮ ಆಪ್ತರ ಹಿತವನ್ನು ಕಾಯಬೇಕು, ಹೇಗೆ ಕಾಯಬೇಕು ಅನ್ನೋದ್ರ ಜೊತೆಗೆ ಜಾತಿ ಸಮೀಕರಣವನ್ನು ಒಳಗೊಂಡಂತೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ತಮಗಿರುವ ಕಲ್ಪನೆ ಏನು, ಅದು ಹೇಗೆ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಒತ್ತಡವನ್ನು ಆಗ ತಂದರೆ ಅನುಕೂಲವೇ ಹೊರತು ಈಗ ಏಕಾಏಕಿ ಅದೇ ವಿಚಾರವನ್ನು ಪ್ರಸ್ತಾಪಿಸೋದಕ್ಕಿಂತ ಒಂದು ಥ್ಯಾಂಕ್ಸ್ ಹೇಳಿ ಬರೋದೇ ಒಳ್ಳೆಯದು ಅನ್ನುವಂಥ ಒಂದು ಮೆಚೂರ್ಡ್ ಆದ ಒಂದು ಮೂವ್ ಇದ್ದಂತೆ ಕಾಣಿಸ್ತಾ ಇದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು. ಮಮತಾ, ನಾಳೆ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ CLP ಸಭೆ ಆಗುತ್ತೆ. ಶಾಸಕಾಂಗ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಆಗತ್ತೆ. ಅಂದರೆ ನಾಯಕ ಅಂದರೆ CM ಹೆಸರು ಅಧಿಕೃತವಾಗಿ ಘೋಷಣೆ ಆಗತ್ತೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆನ ನಾಡಿದ್ದ ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ನಾಳೆ ಸಂಜೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 136ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಇದು ಕಮ್ಯುನಿಕೇಟ್ ಆಗಬೇಕಾಗತ್ತೆ. ಸಾಮಾನ್ಯವಾಗಿ ನಡೀತಾ ಇದ್ದಂತಹ ಪ್ರಕ್ರಿಯೆ, ಇವರೆಲ್ಲ ಮೀಟಿಂಗಿಗೆ ಬಂದು ತಮ್ಮ ನಾಯಕ ಯಾರು ಅಂತ ಅವರೇ ಮತ ಚಲಾವಣೆ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ಈ ಸಲ ಅವಕಾಶ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಶಾಸಕಾಂಗ ಪಕ್ಷದ ಸಭೆ ಈ ಬಾರಿ ಒಂದು ಪ್ರಕ್ರಿಯೆ ರೀತಿ ಕಾಣಿಸ್ತಾ ಇದೆ, ನೆಪ ಮಾತ್ರದ ಪ್ರಕ್ರಿಯೆ ರೀತಿ. ಕಮ್ಯುನಿಕೇಟ್ ಆಗಿದೆಯಾ ಅಥವಾ ಇನ್ನಷ್ಟೇ ಕಮ್ಯುನಿಕೇಟ್ ಆಗಬೇಕಾ? ಕನ್ಫರ್ಮಾ? ಈಗ ಕನ್ಫರ್ಮ್ ಆಗಿದೆ ಮಮತಾ, ನಾಳೆ ನಡೆಯುವಂಥದ್ದು ಕನ್ಫರ್ಮ್ ಆಗಿದೆ ಶಾಸಕಾಂಗ ಪಕ್ಷದ ಸಭೆ. ಮತ್ತು ಈಗಾಗಲೇ ಶಾಸಕರುಗಳಿಗೆ ಸಂದೇಶಗಳು ಕೂಡ ರವಾನೆ ಆಗ್ತಾ ಇದ್ದಾವೆ. ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಮಧ್ಯಾಹ್ನದ ನಂತರ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ನಾಳೆ ಇಡೀ ದಿನ ಒಂದು ಚಟುವಟಿಕೆಯ ಕೇಂದ್ರ ಆಗಿರುತ್ತೆ ಬೆಂಗಳೂರು. ಯಾಕಂದರೆ ಎಲ್ಲ ಶಾಸಕರುಗಳು ಬರುವಂಥವ್ರು, ಆಕಾಂಕ್ಷಿಗಳು, ಭೇಟಿಯಾಗುವಂಥವ್ರು ಎಲ್ಲರೂ ಆಗ್ಬೋದು. ಆದರೆ ಸಂಜೆಯ ವಾತಾವರಣ ಬೇರೆ ಇರುತ್ತೆ. ಎಲ್ಲ ಶಾಸಕರು ಒಂದೆಡೆ ಸೇರಿ ತಮ್ಮ ಭವಿಷ್ಯದ ನಾಯಕ ಯಾರು ಅನ್ನೋದನ್ನ ಆಯ್ಕೆ ಮಾಡ್ತಾರೆ. ಅಧಿಕೃತವಾಗಿ ಎಲ್ಲೂ ಕೂಡ ಈಗ DK ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡಿಲ್ಲ. ಎಕ್ಸೆಪ್ಟ್
ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಮುಂದಿನ ನಾಯಕ ಅಂದಾಗ ತಮ್ಮ ಬಲಭಾಗದಲ್ಲಿ ಕೂತಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಕಡೆ ತಿರುಗಿ ನಕ್ಕು ಕೈ ತೋರಿಸಿದ್ರಲ್ಲ ಮುಖ್ಯಮಂತ್ರಿಗಳು, ಅದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಹೇಳದೇ ಇದ್ರು ಕೂಡ ಒಂದು ರೀತಿಯ ಓಪನ್ ಸೀಕ್ರೆಟ್ ಇದು. ಇದು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಬೇಕಾದ್ರೆ ಪೂರ್ವಭಾವಿಯಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು. ಹಾಗೆ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ಆಯ್ಕೆಯ ಮುದ್ರೆ ಒತ್ತಬೇಕಾಗಿರುವಂಥದ್ದು ನಾಳೆ ಸಂಜೆ. ಅದಕ್ಕೆ ಎಲ್ಲ 136 ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ. ಅವರು ಒಬ್ಬೊಬ್ಬರಿಗೆ ಈಗ ಆಹ್ವಾನ ಹೋಗ್ತಾ ಇದೆ. ಎಲ್ಲರೂ ಕೂಡ ನಾಳೆ ಸಂಜೆ ಅಷ್ಟೊತ್ತಾಗಿ ಬೆಂಗಳೂರಿಗೆ ಬನ್ನಿ, ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಸೋಣ ಅಂತ. ಸಭೆಯ ಬಳಿಕ ಮತ್ತೆ ಮುಂದಿನ ಬೆಳವಣಿಗೆಗಳೇನು ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ಸುಖೇಶ್, ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡಬೇಕಾಗತ್ತೆ ಶಾಸಕರಿಗೆ. ಇನ್ನು ಮುಂದೆ ಯಾವುದೇ ಗೊಂದಲಗಳು ಇರಲ್ಲ, ಆಲ್ ಕ್ಲಿಯರ್ ಇದೆ, ಸರ್ಕಾರ ಸ್ಟೇಬಲ್ ಇರುತ್ತೆ, ನೀವು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಸಕ್ರಿಯವಾಗಿ ಮಾಡಿ ಅನ್ನೋ ಮೆಸೇಜನ್ನು ಕೊಡೋದಕ್ಕೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ನಡೆಯುತ್ತೆ ಶಾಸಕಾಂಗ ಪಕ್ಷದ ಸಭೆ.